ಇವ್ರೊಬ್ರು ಇಲ್ಲ ಅಂದಿದ್ರೆ ನೀವು ದೇವ್ರ ಮನೇಲೆ ಆಗ್ಲಿ ಅಂಗಡಿಗಳಲ್ಲೇ ಆಗ್ಲಿ ಪೂಜೆ ಮಾಡ್ತಿರಲ್ಲ ದೇವ್ರ ಫೋಟೋಗಳನ್ನ ಅದನ್ನ ಮಾಡಕ್ಕೆ ಆಗ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅದನ್ನ ಕ್ರಿಯೇಟ್ ಮಾಡಿದ್ದೆ ಇವರು. ಅವ್ರೇನೋ ನಮ್ ದೇವ್ರನ್ನ ಕ್ರಿಯೇಟ್ ಮಾಡೋದು. ಫಸ್ಟ್ ಅವ್ರ ಸ್ಟೋರಿ ತಿಳ್ಕೊಳ್ಳೋಣ ಬನ್ನಿ. ಇಯರ್ 1848 ಕೇರಳಲ್ಲಿ ಒಬ್ಬ ಹುಡುಗ ಹುಟ್ತಾನೆ, ರಾಜ ರವಿವರ್ಮ ಅಂತ. ಆ ಹುಡುಗ ನಾರ್ಮಲ್ ಕಿಡ್ಸ್ ತರ ಇರ್ಲಿಲ್ಲ. ಗೋಡೆ ಸಿಕ್ತಾ ಡ್ರಾಯಿಂಗ್ ಸ್ಟಾರ್ಟ್ ಮಾಡು, ನೆಲ ಸಿಕ್ತಾ ಡ್ರಾಯಿಂಗ್ ಸ್ಟಾರ್ಟ್ ಮಾಡು. ಅದೇ ಪ್ಯಾಷನ್ ಫಾಲೋ ಮಾಡ್ಕೊಂಡು ಆರ್ಟಿಸ್ಟ್ ಆಗ್ತಾರೆ. ಪ್ಯಾಲೇಸ್ ಗಳು ವಿಸಿಟ್ ಮಾಡ್ಕೊಂಡು ರಾಜ ರಾಣಿ ಫೋಟೋಗಳು ಡ್ರಾ ಮಾಡ್ಕೊಂಡು ತುಂಬಾ ಫೇಮಸ್ ಆಗ್ಬಿಡ್ತಾರೆ. ಆವಾಗ ಪೇಂಟಿಂಗ್ಸ್ ಈ ತರ ಇರುತ್ತೆ, ವಿಚ್ ವೇರ್ ಇನ್ಸ್ಪೈರ್ಡ್ ಬೈ ದಿ ಟೆಂಪಲ್ ಸ್ಟ್ರಕ್ಚರ್ಸ್. ಇವೆಲ್ಲ ಕಾಮನ್ ಮ್ಯಾನ್ ಗೆ ನೋಡಕ್ ಬಿಟ್ರೆ ತಗೊಳಕ್ ಆಗ್ತಿರ್ಲಿಲ್ಲ, ಯಾಕೆ ಅಂದ್ರೆ ಅದು ಅಷ್ಟು ಎಕ್ಸ್ಪೆನ್ಸಿವ್. ಅದನ್ನ ನೋಡಿ ರಾಜ ರವಿವರ್ಮ ಒಂದು ಡಿಸಿಷನ್ ಬರ್ತಾರೆ, ವಿಚ್ ಚೇಂಜ್ ದಿ ಇಂಡಿಯನ್ ಹಿಸ್ಟ್ರಿ. ಅವರು ಅವಾಗ ರಾಮಾಯಣ ಮಹಾಭಾರತ ಅಂತ ಎಪಿಕ್ಸ್ ಇಂದ ಕ್ಯಾರೆಕ್ಟರ್ಸ್ ನ ಡ್ರಾ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಈಸಿಯಾಗಿ ಹೇಳ್ಬೇಕಂದ್ರೆ ಜನ ದೇವ್ರನ್ನ ನೋಡ್ತಾ ಇದ್ದಿದ್ದು ಎಲ್ಲಿ? ದೇವಸ್ಥಾನಗಳಲ್ಲಿ, ಗೋಪುರಗಳಲ್ಲಿ ಅಲ್ವಾ. ಇವ್ರ ಏನ್ ಮಾಡ್ತಿದ್ರು ಅಂದ್ರೆ ಅದನ್ನೇ ಹ್ಯೂಮನ್ ಫಾರ್ಮ್ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಂಡು ಪೇಂಟಿಂಗ್ ಮಾಡ್ತಿದ್ರು. ಜನ ಎಷ್ಟು ಶಾಕ್ ಆಗಿದ್ರು ಅಂದ್ರೆ ಫಾರ್ ದಿ ಫಸ್ಟ್ ಟೈಮ್ ಹ್ಯೂಮನ್ ರೂಪದಲ್ಲಿ ದೇವ್ರನ್ನ ನೋಡಿದ್ರು. ಆದ್ರೆ ಇಲ್ಲಿಗೆ ಮುಗಿಲಿಲ್ಲ, ಅದನ್ನ ತಗೋಬೇಕು ಅಂದ್ರೂ ಕಾಮನ್ ಮ್ಯಾನ್ ಗೆ ತುಂಬಾ ಕಾಸ್ಟ್ಲಿ ಆಗ್ತಿತ್ತು. ಸೊ ರವಿವರ್ಮ ಅವರು ಪ್ರಿಂಟಿಂಗ್ ಪ್ರೆಸ್ ಸ್ಟಾರ್ಟ್ ಮಾಡ್ಬಿಟ್ರು. ಅವ್ರ ಪೇಂಟಿಂಗ್ಸ್ ನ ಪ್ರಿಂಟ್ ಮಾಡಿಸಿ ಜನಕ್ಕೆ ಅಫೋರ್ಡೆಬಲ್ ರೇಟ್ ಅಲ್ಲಿ ತಲುಪೋ ತರ ಮಾಡಿದ್ರು. ದೇವ್ರನ್ನ ನೋಡ್ಬೇಕು, ಪೂಜೆ ಮಾಡ್ಬೇಕು ಅಂದ್ರೆ ಟೆಂಪಲ್ಗೆ ಹೋಗ್ತಾ ಇದ್ದಿದ್ದು ಅವ್ರು ಮಾಡಿದ ಒಂದು ರೆವಲ್ಯೂಷನ್ ಇಂದ ಮನೇಲೆ ನೋಡಿ ಮನೇಲೆ ಪೂಜೆ ಮಾಡೋ ತರ ಮಾಡ್ಕೊಟ್ರು. ಇಷ್ಟು ದೊಡ್ಡ ರೆವಲ್ಯೂಷನ್ ಮಾಡೋರೆ ನೆಗೆಟಿವ್ಸ್ ಇರ್ಲಿಲ್ವಾ? ಹೆಂಗ್ರಿ ಇರಲ್ಲ. ಎಷ್ಟೊಂದ್ ಜನ ನೀನ್ ದೇವ್ರಿಗೆ ಹ್ಯೂಮನ್ ಫೇಸ್ ಕೊಟ್ಟಿದ್ ತಪ್ಪು ಅಂತ ಬೈದ್ರು. ಇನ್ನೊಂದಷ್ಟು ಜನ ಧರ್ಮನ ನೀನು ಆರ್ಟ್ ಮಾಡ್ಬಿಟ್ಟೆ ಅಂತ ಬೈತಿದ್ರು. ಅವ್ರು ಕೇರ್ ಮಾಡ್ತಾರಾ? ಮಾಡಿಲ್ಲ. ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋದ್ರು. ಈ ತಾಯಿ ಯಶೋದೆ ಮತ್ತೆ ಕೃಷ್ಣನ ಪೇಂಟಿಂಗ್ ನೋಡ್ತಾ ಇದೀರಲ್ಲ, ಇದು 1980 ಅಲ್ಲಿ ಮಾಡಿರ್ತಾರ ಅವರು. ಮುಂಬೈ ಆರ್ಟ್ ಆಕ್ಷನ್ ಅಲ್ಲಿ ಈ ಪೇಂಟಿಂಗ್ 167 crores ಗೆ ಸೆಲ್ ಆಗುತ್ತೆ, ವಿಚ್ ಬೀಟ್ಸ್ MF ಹುಸೇನ್ಸ್ ಪೇಂಟಿಂಗ್ ಅಂಡ್ ಬಿಕಮ್ಸ್ ದಿ ಕಾಸ್ಟ್ಲಿಯೆಸ್ಟ್ ಪೇಂಟಿಂಗ್ ಸೋಲ್ಡ್ ಇನ್ ಇಂಡಿಯಾ. ಇವ್ರ ಸ್ಟೋರಿ ಎಲ್ಲಾರ್ಗೂ ತಿಳಿಸಿ ಮತ್ತೆ ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾಳೆ ಸಿಗೋಣ.